ವಿಜಯೇಂದ್ರ ಅಶೋಕ್ ದೆಹಲಿಗೆ ಮತ್ತಿಬ್ಬರ ಪ್ರಯಾಣ ಆಗ್ತಾ ಇದೆ. ಇದೇ ವಾರ ದೆಹಲಿಗೆ ತೆರಳುತ್ತಾ ಇದ್ದಾರೆ ರೆಬಲ್ನ ನಾಯಕರು. ರೆಬಲ್ಸ್ ಪೈಕಿ ಇಬ್ಬರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಈ ವಾರಾಂತ್ಯ ಅಥವಾ ಮುಂದಿನ ವಾರ ದೆಹಲಿಗೆ ತೆರಳಲಿದ್ದಾರೆ ರೆಬಲ್ಸ್ ನಾಯಕರು. ಶಾಸಕ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ವರಿಷ್ಠರ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಡಪಡಿಸ್ತಾ ಇದೆ ಅತೃಪ್ತ ನಾಯಕರಿಗೆ ಈ ಒಂದು ಬುಲಾವ್. ಹಲವು ತಿಂಗಳಿಂದ ಕೇಂದ್ರ ನಾಯಕರ ಭೇಟಿಗೆ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ರು ನಾಯಕರು. ರೆಬಲ್ಸ್ ಭೇಟಿಗೆ ಸಮಯ ನೀಡಿದೆ ಇದೀಗ ಹೈಕಮಾಂಡ್. ಕೊನೆಗೂ ರೆಬಲ್ಸ್ ಸಮಸ್ಯೆಯನ್ನ ಕೇಳೋದಕ್ಕೆ ಮುಂದಾಯಿತು ಇದೀಗ ಹೈಕಮಾಂಡ್. ಹಲವು ಬಾರಿ ಭೇಟಿಗೆ ಅವಕಾಶವನ್ನ ಕೇಳಿದ್ರು, ನಿರಾಕರಿಸಿದಂತಹ ವರಿಷ್ಠರು ರಾಜ್ಯಾಧ್ಯಕ್ಷರ ಆಯ್ಕೆ ಸಮೀಪಿಸ್ತಾ ಇದ್ದಂತೆ ಗರಿಗೆದರಿದೆ ಚಟುವಟಿಕೆಗಳು. ರೆಬಲ್ಸ್ ಅಭಿಪ್ರಾಯವನ್ನ ಕೇಳುವುದಕ್ಕೆ ಮುಂದಾಗ್ತಾ ಇದ್ದಾರೆ ವರಿಷ್ಠರು. ರಾಜ್ಯ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷ ಆಯ್ಕೆ ಬಗ್ಗೆ ಚರ್ಚೆಗಳು ಕೂಡ ಆಗ್ಲಿಕ್ಕಿದೆ. ರೆಬಲ್ ನಾಯಕರ ಅಭಿಪ್ರಾಯವನ್ನ ಕೂಡ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಕವನ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ಕವನ, ಇದೀಗ ರೆಬಲ್ಸ್ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ನೋಡಿ, ಪ್ರತಿ ಬಾರಿಯೂ ಕೂಡ ರೆಬಲ್ಸ್ ನಾಯಕರು ಭೇಟಿ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ, ಸಮಯವನ್ನ ಕೇಳಿದಂತಹ ಸಂದರ್ಭದಲ್ಲಿ ರೆಡ್ ಬಾವುಟವನ್ನ ತೋರಿಸ್ತಾ ಇತ್ತು ಹೈಕಮಾಂಡ್. ಇವಾಗ ಗ್ರೀನ್ ಬಾವುಟವನ್ನ ತೋರಿಸಿದೆ. ಸಮಯ ನಿಗದಿ ಆಗಿದೆಯಾ ಭೇಟಿಗೆ? ಯಾವಾಗ ಭೇಟಿ ಆಗಬಹುದು ಅಂತ ಹೇಳಿ. ರಮ್ಯಾ, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಅಂದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಆಗತ್ತೆ ಅನ್ನುವಂತಹ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಸೊ ಈ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಕೂಡ ದೆಹಲಿಗೆ ಹೋಗಿ ಬಂದ್ರು. ಅದೇ ರೀತಿಯಾಗಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಕೂಡ ಹೈಕಮಾಂಡ್ ಬುಲಾವ್ ನೀಡಿತ್ತು. ಇದರ ಬೆನ್ನಲ್ಲೇ ಇದೀಗ ರೆಬಲ್ ನಾಯಕರಿಗೂ ಕೂಡ ಹೈಕಮಾಂಡ್ ಬುಲಾವ್ ನೀಡಿದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ರೆಬಲ್ ನಾಯಕರ ಪೈಕಿ ಇದೀಗ ಶಾಸಕ ರಮೇಶ್ ಜಾರಕಿಹೊಳಿ, ಅದೇ ರೀತಿಯಾಗಿ ಅರವಿಂದ್ ಲಿಂಬಾವಳಿ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇರುವಂತಹ ವಿಷಯ. ಸೊ ಹೀಗಾಗಿ ಅಂದ್ರೆ ಈಗಾಗಲೇ ಅಶೋಕ್ ಅವ್ರನ್ನ ಕೂಡ ಕರೆಸ್ಕೊಂಡು ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿರ್ಬೋದು, ಆಡಳಿತಾರೂಢ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡ್ಬೇಕು ಅನ್ನೋದು ಎಲ್ಲದರ ಚರ್ಚೆ ಕೂಡ ಈಗಾಗಲೇ ಹೈಕಮಾಂಡ್ ಮಾಡಿದೆ. ಸೊ ಹೀಗಾಗಿ ರೆಬಲ್ ನಾಯಕರು ಯಾವ ರೀತಿಯಾಗಿ ಹೇಳ್ತಾರೆ, ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ರೆ ಈಗಾಗಲೇ ವಿಜಯೇಂದ್ರ ಅವರನ್ನ ಏಕಾಏಕಿ ಆಯ್ಕೆ ಮಾಡಿದಂತಹ ವಿಚಾರಕ್ಕೆ ಇದೀಗ ಬಿಜೆಪಿಯಲ್ಲಿ ಸಂಘಟನೆ ಆಗ್ತಾ ಇಲ್ಲ, ಹೋರಾಟ ಮಾಡ್ತಾ ಇಲ್ಲ ಸರ್ಕಾರದ ವಿರುದ್ಧ ಅನ್ನುವಂತಹ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಈಗ ಮತ್ತೆ ಆಯ್ಕೆ ಆಗ್ತಾ ಇರುವಂತಹ ರಾಜ್ಯಾಧ್ಯಕ್ಷರ ವಿಚಾರದಲ್ಲಾದ್ರೂ ಎಚ್ಚೆತ್ತುಕೊಂಡು ಆಯ್ಕೆ ಮಾಡಬೇಕು. ಯಾಕಂದ್ರೆ ಸಂಘಟನೆ ಬಹಳ ಮುಖ್ಯ ಅನ್ನುವಂಥದ್ದು. ಸೊ ಹೀಗಾಗಿ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಾಗಿರ್ಬೋದು, ಎಲ್ಲರಿಂದಲೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡೋದಾಗಿರ್ಬೋದು, ಇದೆಲ್ಲ ವಿಚಾರಕ್ಕೆ ಇದೀಗ ಹೈಕಮಾಂಡ್ ಮುಂದಾಗ್ತಾ ಇರುವಂತದ್ದು. ರೆಬಲ್ ನಾಯಕರಿಗೂ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವ್ರಿಗೂ ಇರುವಂತಹ ಮನಸ್ತಾಪ ಏನು, ಅದಕ್ಕೆ ಮೂಲ ಕಾರಣ ಆದ್ರೂ ಏನು, ವಿಜಯೇಂದ್ರ ಅವರನ್ನೇ ಮುಂದುವರೆಸಿದ್ರೆ ರೆಬಲ್ ನಾಯಕರ ಮುಂದಿನ ನಡೆ ಏನು, ಅದೇ ರೀತಿಯಾಗಿ ವಿಜಯೇಂದ್ರನ್ನ ಹೊರತುಪಡಿಸಿ ಬೇರೆ ಯಾರನ್ನ ಮಾಡಿದ್ರೆ ರೆಬಲ್ ನಾಯಕರು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸಂಘಟನೆಯಲ್ಲಿ ಭಾಗಿಯಾಗ್ತಾರೆ, ಎಲ್ಲದರ ಮಾಹಿತಿ ಪಡ್ಕೊಳ್ಳೋದಕ್ಕೆ ಇದೀಗ ರೆಬಲ್ ನಾಯಕರಿಗೆ ಅವಕಾಶವನ್ನ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಯತ್ನಾಳ್ ಉಚ್ಚಾಟನೆಗೂ ಮೊದಲು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬೇಕು, ವಿಜಯೇಂದ್ರ ಅವರ ಬಗ್ಗೆ ಸಾಕಷ್ಟು ದೂರುಗಳು ಕೊಡೋದಿದೆ ಅಂತ ಕೂಡ ಸಾಕಷ್ಟು ಬಾರಿ ದೆಹಲಿಗೆ ಹೋಗಿ ವಾಪಸ್ ಆಗ್ತಾ ಇದ್ರು ರೆಬಲ್ ನಾಯಕರು. ಆದ್ರೆ ವರಿಷ್ಠರು ಮಾತ್ರ ಸಮಯಾವಕಾಶವನ್ನ ಕೊಡ್ತಾ ಇರ್ಲಿಲ್ಲ. ಆದ್ರೆ ಇದೀಗ ಸ್ವತಃ ಹೈಕಮಾಂಡೇ ಬುಲಾವ್ ನೀಡಿರುವಂತದ್ದು ರೆಬಲ್ ನಾಯಕರಿಗೆ, ಅಂದ್ರೆ ಈಗ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ. ಸೊ ಹೀಗಾಗಿ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ರಾಜ್ಯಾಧ್ಯಕ್ಷರು ಯಾರು ಆದ್ರೆ ಸೂಕ್ತ, ಅಥವಾ ವಿಜೇಂದ್ರ ಅವರನ್ನೇ ಮುಂದುವರೆಸಿದ್ರೆ ಏನಾಗ್ಬೋದು, ಇದೆಲ್ಲದರ ವಿಚಾರ ಚರ್ಚೆ ಮಾಡೋದಕ್ಕೆ ಇದೀಗ ರೆಬಲ್ ನಾಯಕರಿಗೂ ಕೂಡ ಹೈಕಮಾಂಡ್ ಬುಲಾವ್ ನೀಡಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಕವನ.